ಬಂದಿದ್ದೀರಿ. ಒಂದು ಮಹಿಳೆಯರಿಗೋಸ್ಕರ ಉದ್ಯೋಗ ಕ್ರಾಂತಿಯಲ್ಲಿ ಸೃಷ್ಟಿ ಮಾಡೋಕ್ಕಂತ ಬಂದಿದ್ದೀರಿ. ತಾವೆಲ್ಲ ಮಹಿಳೆಯರಿಗೂ ರೆಪ್ರೆಸೆಂಟೇಟಿವ್ ಆಗಿ ತಾವಿದ್ದೀರಿ. ಏನು ಹೇಳಬೇಕು? ಅಫ್ಕೋರ್ಸ್ ಜೀವನದಲ್ಲಿ ಒಂದು ಹೆಣ್ಣು ಜನ್ಮ ಪಡ್ಕೊಳ್ಳೋದೇ ತುಂಬ ಪುಣ್ಯ ಆಯಿತಾ. ಭೂಮಿ ತಾಯಿ ಭಾರತಾಂಬೆ ಎಲ್ಲ ಹೆಣ್ಣು. ಆ್ಯಂಡ್ ನಮ್ಮ ರೋಣ ಕ್ಷೇತ್ರದ ನಮ್ಮ GS ಪಾಟೀಲ್ ಸಾಹೇಬ್ರವ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರು ಇಲ್ಲಿ ಹೆಣ್ಮಕ್ಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವನೇ ಎದ್ದು ಕಾಣುತ್ತೆ. ಸೊ ಹೆಣ್ಮಕ್ಳಿಗೋಸ್ಕರ ಸ್ವಯಂ ಉದ್ಯೋಗ ಹಾಗೆ ಯುವತಿಯರಿಗೆ ಉದ್ಯೋಗ ಮತ್ತು ತುಂಬ ನಾನಾ ರೀತಿಯ ಹಲವು ರೀತಿಗಳಲ್ಲಿ ಇಲ್ಲಿ ಕಾರ್ಯಗಳನ್ನ ಮತ್ತು ಮೇಳಗಳನ್ನ ಏರ್ಪಾಡು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾನು ಎಲ್ಲ ಹೆಣ್ಮಕ್ಳನ್ನ ರೆಪ್ರೆಸೆಂಟೇಟ್ ಮಾಡೋದಾಗಿರ್ಬೋದು ಮತ್ತು ಅವ್ರಿಗೊಂದಷ್ಟು ನನಗೆ ತಿಳಿದಿರುವಂಥ ನಾಲೆಡ್ಜ್ನ ಅವ್ರ ಹತ್ರನೂ ಕೂಡ ಶೇರ್ ಮಾಡಿಕೊಂಡು ಅವರನ್ನು ಒಂದು ಚೂರು ಬೇರೆ ರೀತಿ ಈಗ ಅಂದರೆ ಅವರಲ್ಲಿ ಒಂದು ಸ್ವಾವಲಂಬನೆ ಜೀವನಕ್ಕೆ ಬೇಕಾದ ಕೆಲವು ಕಾನ್ಫಿಡೆನ್ಸ್ಗಳನ್ನ ತುಂಬೋದಾಗಿರ್ಬೋದು ಮತ್ತು ಹಾಗೆ ಅವರು ಯಾವುದೇ ರೀತಿ ಮನೆಯಲ್ಲಿ ಕೂತು ಮಾಡೋವಂಥ ಕೆಲವು ಕೆಲಸಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡಿದೆ. ಎಲ್ಲರೂ ತುಂಬ ಪ್ರೀತಿಯಿಂದ ಸ್ಪಂದಿಸಿದ್ರು. ಆ್ಯಂಡ್ ಕೆಲವರೆಲ್ಲ ತುಂಬ ಪ್ರೀತಿಯಿಂದ ಉತ್ತೇಜನಕವಾಗಿ ನಾನು ಏನಾದರೂ ಮಾಡ್ತೀನಿ ಮೇಡಮ್, ನನಗೆ ಐಡಿಯಾಸ್ ಕೊಡಿ ಅಂತೆಲ್ಲ ಗ್ರೂಪ್ ಎಲ್ಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಒಂದು ಅದೇ ವುಮೆನ್ ಎಂಪವರ್ಮೆಂಟ್ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋ ಉತ್ಸಾಹಕದಲ್ಲಿ ಎಲ್ಲರೂ ಇದ್ದಾರೆ. ಏನಾಗಿದೆ ಒಂದು ಮಹಿಳೆಯರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಅಂದರೆ ಈಗ ಹೊರಗಡೆ ಹೋಗಿ ದುಡಿದ್ರೆ ಏನು ಅನ್ಕೊಂತಾರೋ ಏನೋ ಅನ್ನೋಂಥದ್ದು ಫೀಲ್ ಇರುತ್ತೆ. ಆ ಒಂದು ಅಂಥ ಒಂದು ಮಹಿಳೆಯರಿಗೆ ಅಂದರೆ ಅವರಲ್ಲಿ ಹೆವಿ ಟ್ಯಾಲೆಂಟ್ ಇರುತ್ತೆ, ಏನೋ ಒಂದು ಮಾಡಬೇಕು ಅನ್ನೋ ಛಲ ಇರುತ್ತೆ. ಸೊ ಅವರು ಹೊರಗಡೆ ಸಮಾಜ ಏನು ಅನ್ನುತ್ತೋ ಅನ್ನೋ ಒಂದು ಭಯದೊಳಗೆ ಅವ್ರ ಮನೇಲಿ ಇರ್ತಾರೆ. ಅಂಥವ್ರಿಗೆ ಏನು ಹೇಳಿ? ಫಸ್ಟ್ ಆಫ್ ಆಲ್ ಸರ್, ಇದೆಲ್ಲ ಆಗಿನ ಕಾಲದಲ್ಲಿ ಮುಗೀತು ಸರ್. ನಾವು ಮನೇಲಿ ಇರಬೇಕು ಅವ್ರು ಇವ್ನು ಅನ್ಕೋತಾರೆ. ಈಗ ಇವ್ರು ಅನ್ಕೊಂಡವ್ರು ಬಂದು ನಮ್ಮ ಬಿಲ್ಸ್ ಪೇ ಮಾಡೋದಿಲ್ಲ. ಈಗ ನಮ್ಮ ಕಷ್ಟಕ್ಕೆ ಬಂದಿಲ್ಲ, ನಮಗೇನೋ ಆಯಿತು ಅಂತಂದರೆ ಯಾರು ಬಂದು ₹1 ಕೊಡೋದಿಲ್ಲ. ಮೂಳೆ ಇಲ್ಲದಿರೋ ನಾಲ್ಗೆ ಮಾತಾಡುತ್ತೆ ಸರ್. ಅದಕ್ಕೆ ನಾವು ಎದುರು ಕೂತ್ರೆ ನಮ್ಮ ಜೀವನ ನಡೆಸೋರು ಯಾರು? ಹಾಗಾಗಿ ಪ್ರತಿಯೊಬ್ಬರು ಮುಂದೆ ಬರಬೇಕು, ಕೆಚ್ಚದೆಯಿಂದ ಮುಂದೆ ಬರಬೇಕು. ಆಮೇಲೆ ಇಲ್ಲ ನಾನು ಆಯಿತು ಈ ಥರ ಮಾತಿಗೆ ಅಂಜುಬಿಟ್ಟು ಕುತ್ಕೋತಾರೆ ಅಂದರೆ ಅವರಷ್ಟು ದಡ್ರು ಬೇರೆ ಇಲ್ಲ ನನಗೆ ಕಂಫರ್ಟಬಲ್ ಇಲ್ಲ ನನಗೇನೆ ಬರೋಕ್ಕೆ ಅಂತಂದರೆ ಬಟ್ ಮನೇಲಿ ಕುತ್ಕೊಂಡು ಮಾಡೋವಂಥ ಸಾವಿರಾರು ಕೆಲಸಗಳಿದೆ ಹೆಣ್ಮಕ್ಳಿಗೆ, ಸ್ಪೆಷಲಿ ಕೈ ಕೆಲಸಗಳು, ಕಸೂತಿ ಕೆಲಸಗಳು. ಒಂದು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಇಟ್ಕೊಂಡೇ ಒಂದಷ್ಟು ಪ್ರಚಾರ ಮಾಡ್ಕೊಂಡು ಮನೆ ಒಳಗಿಂದನೇ ಬಿಸ್ನೆಸ್. ಬಿಕಾಸ್ ನಾನು ಕೂಡ ನನ್ನ ಅವಿರಾ ಉಡುಪು ಬ್ರ್ಯಾಂಡ್ ಸ್ಥಾಪನೆ ಮಾಡಿ 2 ವರ್ಷ ಸುಮಾರು ಮನೆಯಿಂದನೇ ನಾನು ಮಾಡ್ತಾಯಿದ್ದೆ ಆನ್ಲೈನಲ್ಲಿ. ಸೊ ಹಂಗಂತ ನಾನು ಹೊರಗೆ ಬರಬಾರ್ದು ಅಂತ ನಾನು ತಿಳ್ಕೊಂಡು ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರದ್ದು ಹೆಂಗೆ ಏನೋ ಎರರ್ಸ್ ನೋಡಿಕೊಂಡು ಮಾಡೋಣ ಅಂತಾನೆ ಮಾಡಿದ್ದು. ಸೊ ಆ ಥರನೂ ಮಾಡ್ಬೋದು. ಬಟ್ ನಾನು ಹೊರಗೆ ಬಂದರೆ ಏನು ಅನ್ಕೋತಾರೆ ಅಂತ ಅಂದ್ಕೊಳ್ಳೋದು ದಡ್ಡ. ನಮ್ಮ ಒಂದು ಹಳ್ಳಿ ಪ್ರದೇಶ ಬೆಂಗಳೂರು ನಗರಗಳಲ್ಲಿ ಹೋಗೋಕ್ಕಾಗದೇ ಇರುವಂಥವ್ರಿಗೆ ಏನಾದರೂ ನಿಮ್ಮ ಅವಿರಾಮ್ ಅವ್ರು ಏನಾದರೂ ಮಾಡ್ಬೋದು? ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಇವಾಗ ಆ್ಯಕ್ಚುಲಿ ನನ್ನ ಬ್ರ್ಯಾಂಡ್ನ ನಾನು ಕ್ರಿಯೇಟ್ ಮಾಡಿ ನನಗಿರೋ ಹೆಸರಿಗೆ ನನಗೆ ಇರೋವಂಥ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ನಾನೊಂದು ದೊಡ್ಡ ಶೋರೂಮ್ ಮಾಡಿನೇ ಮಳಿಗೆ ಮಾಡ್ಬೋದು ಬೆಂಗಳೂರಲ್ಲಿ. ನಾನು ಅದನ್ನು ಮಾಡಲಿಲ್ಲ. ನಾನೇನು ಮಾಡಿದೆ, ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿ ಹೆಣ್ಣು ಮಕ್ಕಳನ್ನು ಭೇಟಿ ಮಾಡಿ ಅವರಿಗೆ ಒಂದು ಕಮ್ಮಿ ದರದಲ್ಲಿ ಒಳ್ಳೆಯ ಸೀರೆಗಳನ್ನ ಅವ್ರಿಗೆ ತಲುಪಿಸೋದು ಒಂದು ಮಾಡೋದು. ಅದ್ರ ಜೊತೆಗೆ ಹೆಣ್ಣು ಸ್ವಾವಲಂಬಿಯಾಗಿ ಬದುಕಬೇಕು. ನನ್ನ ಬ್ರ್ಯಾಂಡ್ ಅಂಡರ್ ಬೇರೆ ಹೆಣ್ಮಕ್ಳು ಏನೋ ಸ್ವಾವಲಂಬಿಯಾಗಿ ಯಾವ್ದಾದ್ರು ಒಂದು ಈಗ ಸ್ತ್ರೀ ವೈಭವ ಅಂತ ಏನು ನಾನು ಶುರು ಮಾಡಿದ್ದೀನಿ, ವೈಭವೀಕರಿಸುವಂಥ ಸಾಮಗ್ರಿಗಳನ್ನ ಬಳಸಿ ವ್ಯಾಪಾರ ಮಾಡೋಂಗಿದ್ರೆ ನನ್ನ ಈ ಸೀರೆ ಹಬ್ಬದ ಜೊತೆಗೆ ಅವ್ರಿಗೂ ಕೂಡ ನಾನು ಜಾಗನ ಕೊಡ್ತೀನಿ, ಅವರು ಕೂಡ ಬಿಸ್ನೆಸ್ ಮಾಡ್ಬೋದು. ಈ ಒಂದು ನಿಟ್ಟಿನಲ್ಲಿ ನಾನು ಇದು ಶುರು ಮಾಡಿದ್ದು. ಸೊ ಟೋಟ್ಲಿ ಈಗ ಋಣದ್ದು ಬಂದಿದ್ದೀರಿ, ನಾಳೆ ಸಾಹೇಬ್ರು ಹುಟ್ಟುಹಬ್ಬ, ನಾಳೆ ಮತ್ತು ಇನ್ನೂ ಕೂಡ ಜಾಬ್ ಫೇರ್ ಇದೆ ನಾಳೆ. ಏನು ಹೇಳಲ್ಲ ಒಟ್ಟಾರೆಯಾಗಿ ತಮಗೆ GS ಪಾಟೀಲ್ ಸಾಹೇಬ್ರವರು 78ನೇ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ತಾಯಿ ಚಾಮುಂಡಿ ಮತ್ತು ಎಲ್ಲ ದೇವತೆಗಳು ಆಯುಸ್ಸು ಆರೋಗ್ಯ ಕೊಟ್ಟು 100 ಕಾಲ ಹೆಚ್ಚು ಶಕ್ತಿನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ಮತ್ತು ನನ್ನ ಫ್ರೆಂಡ್ಸ್ಗಳು ಹೇಳಿದ್ದಾರೆ. ಏನಂತಾರೆ ಕಾಂಟ್ರವರ್ಷಿಯಲ್ ಪರ್ಸನ್, ಆಮೇಲೆ ತುಂಬ ಸ್ವೀಟ್ ಆ್ಯಂಡ್ ಸಾಫ್ಟ್ ಪರ್ಸನ್, ಆಮೇಲೆ ಹೆಣ್ಮಕ್ಳಿಗೆ ತುಂಬ ಬೆಂಬಲವಾಗಿ ನಿಂತಿದ್ದಾರೆ. ಆ್ಯಂಡ್ ಅವರು ಯಾವುದೇ ಒಂದು ಲೈಕ್ ಸರ್ಕಾರದ ಯಾವುದೇ ಒಂದು ಇದನ್ನು ತೊಗೊಳ್ಳದೆ ಅವರ ಸ್ವಂತದಿಂದ ಹೆಣ್ಮಕ್ಳು ನೀವು ಮಾಡ್ತೀರಾ, ನನ್ನ ಕೈಲಾಗ ನಾನು ಏನು ಬೇಕಾದ್ರೂ ಮಾಡಿಕೊಡ್ತೀನಿ ಅನ್ನೋ ಉದ್ದೇಶಪೂರ್ವಕವಾಗಿ ಈ ಒಂದು ಉದ್ಯೋಗ ಕ್ರಾಂತಿನ ಶುರು ಮಾಡಿದ್ದಾರೆ. ಆ ಥರ ವ್ಯಕ್ತಿಗಳಿಗೆ ನಾವು ಯಾವಾಗಲೂ ಬೆಂಬಲವಾಗಿರಬೇಕು. ಆ್ಯಂಡ್ ಅವ್ರ ಜೊತೆಗೆ ಅವ್ರು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಂಡು ನಾವೇನು ಕಾಂಟ್ರಿಬ್ಯೂಟ್ ಆಗಿ ಕೊಡ್ಬೋದು ಅದನ್ನು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಇದೊಂದು ಪ್ರೇರೇಪಣೆ ಮಾಡ್ದಂಗೆ. ಥ್ಯಾಂಕ್ ಯು.